ಹೂ ಅಂತೂ ಅಂತೂ ಇಂತೂ ಭಾರತ ಸೂಪರ್ 8ಗೆ ತೇರ್ಗಡೆ ಆಯಿತು. ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಯಾಕೆ ಅಂತೂ ಇಂತೂ ಹೇಳಿದೆ ಅಂತಂದರೆ, ಆ ಥರ ಇತ್ತು ಇವತ್ತು. USA ಮೇಲೆ ಖಡಾಖಂಡಿತವಾಗಿ ಇವತ್ತು ಭಾರತವೇ ವಿನ್ ಆಗ್ತದೆ. ಭಾರತವೇ ಸೂಪರ್ 8ಗೆ ಮೊದಲ ತಂಡವಾಗಿ, ಅಂದರೆ ನಮ್ಮ ಗ್ರೂಪಲ್ಲಿ ಮೊದಲ ತಂಡವಾಗಿ ಸೂಪರ್ 8ಗೆ ಪಾದಾರ್ಪಣೆ ಆಗ್ತದೆ ಅಂತೆಲ್ಲ ಭಾರಿ ಜಂಬದಿಂದ ಕೊಚ್ಚಿಕೊಂಡಿದೆ ಪ್ರಿವ್ಯೂ ವಿಡಿಯೋದಲ್ಲಿ. ಬಟ್ ಇವತ್ತಿನ ಪ್ರದರ್ಶನ ನೋಡಿದಾಗ, ಅಣ್ಣ ವಿನ್ ಆಗಿ ಪ್ಲೀಸ್ ವಿನ್ ಆಗಿ ಅಂತ ಕೈ ಮುಗಿದು ಬೇಡುವಷ್ಟು ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಕೊನೆಗೆ ಒಂದು ನಿಟ್ಟುಸಿರು ಬಿಟ್ಟೆವು. ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ USA ನ್ಯೂಯಾರ್ಕ್ ಪಿಚ್ಚಲ್ಲಿ ಹೊಡಿಲಿಕ್ಕಾದದ್ದು 110 ರನ್. ಆ್ಯಂಡ್ ಇದನ್ನು ಸಕ್ಸಸ್ಫುಲ್ ಆಗಿ ಭಾರತ ಚೇಸ್ ಮಾಡಿದರೆ, ಈ ಗ್ರೌಂಡಲ್ಲಿ ಈ T20ಯಲ್ಲಿ ಹೈಯೆಸ್ಟ್ ಸಕ್ಸಸ್ಫುಲ್ ಚೇಸ್ ಆಗ್ತಾಯಿತ್ತು. ಹೈಯೆಸ್ಟ್ ಸಕ್ಸಸ್ಫುಲ್ ಚೇಸ್ ಆಗ್ತಾಯಿತ್ತು. ಅಂದರೆ ಎಂಥ ಟ್ರಿಕ್ಕಿ ಪಿಚ್ ಅಂತ ನಿಮಗೆ ಗೊತ್ತಾಗ್ತದೆ. ಓಕೆ, 111 ಟಾರ್ಗೆಟ್ ಹೊಡಿತಾರೆ. ಅದು USA ಮೇಲೆ ಹೊಡಿತಾರೆ ಅಂತ ಅಂದ್ಕೊಂಡ್ರೆ, ಎರಡನೇ ಬಾಲಿಗೆ ನಮ್ಮ ಕಿಂಗ್ ಕೊಹ್ಲಿಯವರು ಡುಮ್ 0. 3 ಮ್ಯಾಚಲ್ಲಿ ಈಗ 3ಕ್ಕೆ 3 ನಾವು ವಿನ್ ಆಗಿದ್ದೇವೆ. 3 ಮ್ಯಾಚ್ ಸಹ ಕೊಹ್ಲಿ ಅವರಿಂದ 0 ಕಾಂಟ್ರಿಬ್ಯೂಷನ್. ಇದು ಫ್ಯಾಕ್ಟ್. ಅವರ ಕಾಂಟ್ರಿಬ್ಯೂಷನ್ ಇಲ್ಲದೆ ನಾವು ವಿನ್ ಆಗಿರೋದು. ಅದು ಒಂದು ಥರದ ಸಮಾಧಾನ. ಕೊಹ್ಲಿಯ ಮೇಲೆ ಡಿಪೆಂಡ್ ಆಗದೆ 3ಕ್ಕೆ 3 ವಿನ್ ಆಗಿದ್ದೇವೆ ಅಂತ. ಇನ್ನೊಂದು ಥರ ನೋಡಿದರೆ, ಎಂತ ಮಾರ್ರೆ ಕೊಹ್ಲಿ ಫಾರ್ಮಲ್ಲೇ ಇಲ್ವಾ? ಅಯ್ಯೋ, ಹಾಗಾದ್ರೆ ನ್ಯೂಯಾರ್ಕ್ ಪಿಚ್ ಇದು ಏನು ಬ್ಯಾಟಿಂಗಿಗೆ ಯೋಗ್ಯವಲ್ಲದ ಪಿಚ್, ಅದರಲ್ಲಿ ಟೆಕ್ನಿಕಲಿ ವೆರಿ ಸೌಂಡ್ ಬ್ಯಾಟ್ಸ್ಮನ್ ಮಾತ್ರ ಕ್ಲಿಕ್ ಆಗೋದು ಅಂತ ನಾವೆಲ್ಲ ಹೇಳ್ತಿದ್ದೆವು. ಸೊ ಟೆಕ್ನಿಕಲಿ ವೆರಿ ಸೌಂಡ್ ಬ್ಯಾಟ್ಸ್ಮನ್ ಯಾರು? ಕೊಹ್ಲಿ ಅವರು. ಸೊ ಟೆಕ್ನಿಕಲಿ ವೆರಿ ಸೌಂಡ್ ಬ್ಯಾಟ್ಸ್ಮನ್ ಕ್ಲಿಕ್ ಆಗದಿದ್ದಾಗ ಎಂಥ ಸೈಕ್ ಅಂತ ಆಗ್ತದಲ್ಲ. ಸೊ ಅದೇ ಥರ ಆಗಿತ್ತು. ಏನು 2.2 ಓವರ್ಸ್ ಆದಾಗ ಭಾರತದ 2 ವಿಕೆಟ್ ಹೋಗಿದೆ. ನೇತ್ರವಲ್ಕರ್ ಅವರು ಕೊಹ್ಲಿ ಅವರ ವಿಕೆಟ್ ತೆಗೆದ್ರು, ರೋಹಿತ್ ಶರ್ಮಾ ಅವರು 3 ರನ್ನಿಗೆ ಔಟು. ಅಣ್ಣ ಇದೆಂತ ಮಾರೆ 100 ರನ್ಸ್ ಹೊಡೆಯೋದಿಲ್ವಾ ಅಂತ ಅಂದ್ಕೊಂಡದ್ದು. ಕೊನೆಗೆ ಸಿಕ್ಕಾಪಟ್ಟೆ ಪ್ರೆಷರಲ್ಲಿ ಇದ್ದಂತಹ ಬ್ಯಾಟ್ಸ್ಮನ್ಗಳಿಬ್ಬರು, ಯಾರು? ದೂಬೆ ಮತ್ತು ಸ್ಕೈ, ಇಬ್ಬರನ್ನು ತೆಗಿಬೇಕು ಅಂತೆಲ್ಲ ನಾವೆಲ್ಲರೂ ಸಹ ಮಾತಾಡ್ತಿದ್ದೇವಲ್ಲ. ಅವರು ಇಬ್ಬರು ಆಸರೆಯಾಗಿ ನಿಂತು ಮುರಿಯದ 4ನೇ ವಿಕೆಟಿಗೆ ಅವರು ಒಂದು 60+ ಪಾರ್ಟ್ನರ್ಶಿಪ್ ಬಂತು. ಅವರು ವಿನ್ ಮಾಡಿಸಿಕೊಟ್ರು. ಅವರಿಬ್ಬರು ಸೇರಿಕೊಂಡು ಏನು ಮತ್ತೆ 3 ಹಿಕಪ್ಸ್ ಆಗದಿದ್ದಾಗೆ ಅವರೊಂದು ತಂಡಕ್ಕೆ ಜಯವನ್ನು ತಂದುಕೊಟ್ರು. ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ ಏನು USA 110 ಮಾತ್ರ ಹೊಡಿಲಿಕ್ಕಾಯಿತು. ಯಾರು ಕಾರಣಕರ್ತರು ಅಂತಂದರೆ, ಹರ್ಷದೀಪ್ ಸಿಂಗ್ ಅವರು ಬೌಲಿಂಗ್ ಮಾಡಿದಂಥ ಆ್ಯಂಡ್ ಅವರ ಫಸ್ಟ್ ಓವರ್ ಆ್ಯಂಡ್ ನಮ್ಮ ತಂಡದ ಫಸ್ಟ್ ಓವರ್ 2 ವಿಕೆಟ್ ಡಮ್ ಅಂತ ತೆಗೆದುಬಿಟ್ರು. ಫಸ್ಟ್ ಬಾಲಲ್ಲಿ 1 ವಿಕೆಟ್, ಇನ್ನೊಂದು ಬಾಲ್ ಫಿಫ್ತ್ ಬಾಲ್ ಸಿಕ್ಸ್ತ್ ಬಾಲ್, ಒಟ್ಟು ಫಸ್ಟ್ ಓವರಲ್ಲಿಯೇ 2 ವಿಕೆಟ್ ಬಿತ್ತು. ಸೊ ಅಲ್ಲಿಂದ ಚೇತರಿಕೆ ಕಾಣಲಿಲ್ಲ. ಮಿಡ್ಲಲ್ಲಿ ಒಂದು 4ನೇ ವಿಕೆಟಿಗೆ ಮತ್ತು 5ನೇ ವಿಕೆಟಿಗೆ ಒಂದು ಚಿಕ್ಕ ಒಂದು ಪಾರ್ಟ್ನರ್ಶಿಪ್ ಬಂತು USA ಕಡೆಯಿಂದ. ಬಟ್ ಸ್ಟಿಲ್ ಹರ್ಷದೀಪ್ ಅವರು 4 ವಿಕೆಟ್ ತೆಗೆದ್ರು. ಮತ್ತು ನಮ್ಮ ಹಾರ್ದಿಕ್ ಪಾಂಡ್ಯ ಅವರು 2 ವಿಕೆಟ್ ತೆಗೆದು ಅವರೊಂದು ಟ್ರೂ ಆಲ್ರೌಂಡರ್ ಅಂತ ಮತ್ತೆ ಪುನಃ ಸಾಬೀತು ಪಡಿಸಿದರು. ಈ ವರ್ಲ್ಡ್ ಕಪ್ಪಲ್ಲಿ 3 ಮ್ಯಾಚ್ ಅವರು ಚೆಂದ ಮಾಡಿ ಬಾಲ್ ಹಾಕಿದ್ದಾರೆ ಹಾರ್ದಿಕ್ ಪಾಂಡ್ಯ ಅವರು. ಹರ್ಷದೀಪ್ ಸಿಂಗ್ 4 ಓವರಿಗೆ 9 ರನ್ನಿಗೆ 4 ವಿಕೆಟ್ಗಳನ್ನು ತೆಗೆದು ಒಂದು ತಂಡಕ್ಕೆ ಭಯಂಕರ ಒಂದು ಇವತ್ತು ಮ್ಯಾನ್ ಆಫ್ ದ ಮ್ಯಾಚ್ ಪಕ್ಕ ಅವರಿಗೆ ಸಿಕ್ಕಿರ್ತದೆ. ಒಂದು ಬೆಸ್ಟ್ ಬೌಲರ್ ಆಗಿ ಹೊರಹೊಮ್ಮಿದ್ರು. ನನಗೆ ಶಾಕಿಂಗ್ ಅಂತ ಅನಿಸಿದ್ದು. ನಾನೇನು ಅಂದ್ಕೊಂಡಿದ್ದೆ, ಬುಮ್ರಾ ಅವರು ಇವತ್ತು ದಡಬಡ ಅಂತ ವಿಕೆಟ್ ತೆಗಿತಾರೆ. ಫಸ್ಟ್ 2 ಮ್ಯಾಚಲ್ಲಿ ಭಾರಿ ಚೆಂದ ಮಾಡಿ ಬಾಲ್ ಹಾಕಿದ್ರಲ್ಲ, ಈ ಮ್ಯಾಚಲ್ಲಿ ಸೂಪರಾಗಿ ಬಾಲ್ ಹಾಕ್ತಾರೆ ಅಂತ ಚೆಂದ ಬಾಲ್ ಹಾಕಿದ್ರು, ಇಲ್ಲ ಅಂತಲ್ಲ. ಬಟ್ ವಿಕೆಟ್ ತೆಗಿಲಿಕ್ಕೆ ಆಗಲಿಲ್ಲ ಅವರಿಗೆ. 4 ಓವರಿಗೆ 25 ರನ್ ಬಿಟ್ಟುಕೊಟ್ರು. ಸಿರಾಜ್ ಅವರು ಕೂಡ 4 ಓವರಿಗೆ 25 ರನ್ ಬಿಟ್ಟುಕೊಟ್ರು. ಅವರಿಬ್ಬರು ಸಹ ವಿಕೆಟ್ ತೆಗಿಲಿಲ್ಲ. ಸೊ ಅಂದರೆ ಅವರಿಬ್ಬರನ್ನು ಒಂದು ಲೀಲಾಜಾಲವಾಗಿ ಎದುರಿಸಿದ್ರಲ್ಲ USA ಬ್ಯಾಟ್ಸ್ಮನ್, ಅವರಿಗೆ ಕ್ರೆಡಿಟ್ ಹೋಗಬೇಕು. ಆ್ಯಂಡ್ ಅವರ ಒಂದು ಕ್ಯಾಪ್ಟನ್ ಪಟೇಲ್ ಅವರಿಗೆ ಒಂದು ಎಂಥ ಬ್ಯಾಡ್ ಲಕ್ ಅಲ್ಲ, ಅವರಿಗೆ ಸೇರ್ತದಲ್ಲ ಇಂಡಿಯಾ ಅಗೇನ್ಸ್ಟ್ ಇವತ್ತು ಆಡಬೇಕು ನಾನು ಹಾಗೆ ಹೀಗೆ ಅಂತ. ಇವತ್ತು ಅವರು ಇರಲಿಲ್ಲ. ಇವತ್ತು ಜೋನ್ಸ್ಗೆ ಕ್ಯಾಪ್ಟನ್ಶಿಪ್ ಕೊಟ್ಟಿದ್ರು. ಯಾಕಂತಂದರೆ ಏನೋ ಅವ್ರದ್ದು ಫಿಟ್ನೆಸ್ ಇಶ್ಯೂವಿಂದಾಗಿ ಮೌಂಕ್ ಅವರಿಗೆ ಏನೋ ಒಂದು ಸಣ್ಣ ನಿಗಲಾಗಿತ್ತಂತೆ. ಸೊ ಆದ್ದರಿಂದ ಜೋನ್ಸ್ ಅವರು ಕ್ಯಾಪ್ಟನ್ಶಿಪ್ ತಗೊಂಡ್ರು. ಎನಿವೇಸ್ 110 ರನ್ ಮಾತ್ರ ಹೊಡಿಲಿಕ್ಕಾದದ್ದು. ಬಟ್ ನಾನು ಆಗಲೇ ಹೇಳಿದ ಹಾಗೆ ಸ್ಟಾರ್ಟಿಂಗಲ್ಲಿ ಒಂದು ಹಿಕಪ್ ಬಂತಲ್ಲ, ಡುಮ್ ಅಂತ ನಮ್ದು 2 ವಿಕೆಟ್ ಬಿತ್ತಲ್ಲ ಮಾರ. 2.2 ಓವರ್ಸ್ಗೆ 2 ವಿಕೆಟ್ ಬಿದ್ದಾಗ ನೇತ್ರವಲ್ಕರ್ ಅವರು, ಇಂಡಿಯಾ ಮೂಲದ ನೇತ್ರವಲ್ಕರ್ ಅವರು ಪಾರ್ಟ್ ಟೈಮ್ ಕ್ರಿಕೆಟರ್, ನೇತ್ರವಲ್ಕರ್ ಅವರು ಫುಲ್ ಟೈಮ್ ಕ್ರಿಕೆಟರ್ಸು ಆ್ಯಂಡ್ 2 ಬಿಗ್ಗೆಸ್ಟ್ ಕ್ರಿಕೆಟರ್. ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ವಿಕೆಟ್ ತೆಗೆದಾಗ ಫುಲ್ ಸೈಕ್ ಆಯಿತು. ಮತ್ತು ಪಂತ್ ಮತ್ತು ಸ್ಕೈ ಆಟವನ್ನು ಮುಂದುವರಿಸಿದರು. ಪಂತ್ ಅವರೊಂದು 6 ಹೊಡೆದ್ರು. ಬಟ್ ಸ್ಟಿಲ್ ಅವರು 18 ರನ್ನಿಗೆ ಔಟ್ ಆದಾಗ ಅಲ್ಲಿ ಒಂದು ದೊಡ್ಡ ಟೆನ್ಷನ್ ಕ್ರಿಯೇಟ್ ಆಯ್ತು. ಯಾಕಂತಂದರೆ ಬ್ಯಾಟಿಂಗ್ ಮಾಡ್ತಿರುವಂಥ 2 ಆಟಗಾರರು ಫಾರ್ಮಲ್ಲಿಲ್ಲ, ಅಥವಾ ಅಂಡರ್ ದ ರೇಡಾರ್ ಅಂತ ಹೇಳ್ತಾರಲ್ಲ ಆ ಥರದ ಆಟಗಾರರು. ಸ್ಕೈ ಮಸ್ಟ್ ವಿನ್ ಸಿಚುವೇಷನಲ್ಲಿ ಅವರು ಆಡೋದಿಲ್ಲ. ಆ್ಯಂಡ್ ದೂಬೆ ಅವರು ಅವರಿಗೆ ಬ್ಯಾಟಿಂಗೇ ಬರೋದಿಲ್ಲ, ಅವರು ಫ್ಲ್ಯಾಟ್ ಪಿಚ್ಚಲ್ಲಿ ಮಾತ್ರ ಹೊಡೆಯೋದು ಹಾಗೆ ಹೀಗೆ ಅಂತೆಲ್ಲ ನಾವೆಲ್ಲ ಹೇಳ್ತಿದ್ದೇವಲ್ಲ.
ಅವರಿಬ್ಬರು ಔಟ್ ಆಗದೇ ಇದ್ರಲ್ಲ. ಒಂದು ಜೀವದಾನ ಸಿಕ್ಕಿತ್ತು ಸ್ಕೈ ಅವರಿಗೆ, ಆ್ಯಂಡ್ ದೂಬೆ ಅವರು ತುಂಬ ಒದ್ದಾಡಿದರು. ಬಟ್ ಏನೇ ಇರಲಿ, ಒನ್ ಪಾಯಿಂಟ್ ಆಫ್ ಟೈಮಲ್ಲಿ 30 ಬಾಲಿಗೆ 36 ರನ್ ಬೇಕು, ಎಂತ ಬೇಕಾದರೆ ಆಗ್ಬೋದು ಅನ್ನುವಂಥ ಸ್ಥಿತಿ ಇದ್ದಾಗ USA 5 ರನ್ ಪೆನಾಲ್ಟಿ ಬಿತ್ತು. 5 ರನ್ ಪೆನಾಲ್ಟಿ ಯಾಕೆ ಅಂತಂದರೆ, ಒಂದು ಓವರಿಂದ ಇನ್ನೊಂದು ಓವರ್ ಸ್ಟಾರ್ಟ್ ಮಾಡಲಿಕ್ಕೆ ಅವರ ಕ್ಯಾಪ್ಟನ್ 1 ನಿಮಿಷಕ್ಕಿಂತ ಜಾಸ್ತಿ ಟೈಮ್ ತಗೊಳ್ತಾ ಇದ್ರು. ಫುಲ್ ಪ್ಲ್ಯಾನಿಂಗ್, ಯಾರ ಹತ್ರ ಬೌಲಿಂಗ್ ಹಾಕಿಸೋ ಅಷ್ಟಿಂದ ಥಿಂಕ್ ಮಾಡ್ಲಿಕ್ಕೆ ಉಂಟು ಮಾರೆ, ಪಟ್ಟಂತ ಕೂಡ ಬೌಲ್ ಹಾಕಿಸು. ಸೊ ಈ ಥರ ಒಟ್ಟು 3 ಸಲ ಆಯಿತು. ಒಂದು ಓವರಿಂದ ಇನ್ನೊಂದು ಓವರ್, ಆ ಗ್ಯಾಪ್ ಇರ್ತಲ್ಲ, ಒಂದು ಓವರ್ ಮುಗಿದು ಕೂಡಲೇ ಇನ್ನೊಂದು ಓವರ್ ಸ್ಟಾರ್ಟ್ ಮಾಡಬೇಕಲ್ಲ, ಅದಕ್ಕೆ ಮೋರ್ ದೆನ್ 1 ಮಿನಿಟ್ ತೊಗೊಂಡ್ರು 3 ಸಲ. ಸೊ ಆದ್ದರಿಂದ 3 ಸಲ ತಗೊಂಡಿದ್ರಿಂದ, ರೂಲ್ ಬ್ರೇಕ್ ಮಾಡಿರೋದ್ರಿಂದಾಗಿ ಅವರಿಗೆ 5 ರನ್ ಪೆನಾಲ್ಟಿ ಬಿತ್ತು. ಅದೆಲ್ಲ ಅಸೋಸಿಯೇಟ್ ನೇಷನ್ ಅಂತ ಅಲ್ಲಿ ಗೊತ್ತಾಗ್ತಾಯಿತ್ತು. ಅಲ್ಲಿ ಅಸೋಸಿಯೇಟ್ ಕ್ರಿಕೆಟ್ ಟೀಮ್ ಅಂತ ಅಲ್ಲಿ ಗೊತ್ತಾಗ್ತಿತ್ತು. ಯಾಕಂತಂದರೆ ರೂಲ್ಸ್ ಅವರಿಗೆ ಕರೆಕ್ಟಾಗಿ ಗೊತ್ತಿಲ್ಲ ಅಂತ ಕಾಣ್ತದೆ, ತುಂಬ ಟೈಮ್ ತೊಗೊಳ್ತಾ ಇದ್ರು. ಆ 5 ರನ್ ಪೆನಾಲ್ಟಿ ಬಿತ್ತಲ್ಲ, ಆಗೊಂದು ಸಮಾಧಾನ ಆಯಿತು ಇಂಡಿಯನ್ ತಂಡಕ್ಕೆ. 30 ಬಾಲಿಗೆ 35 ಅಂತಿದ್ದದ್ದು ಆಲ್ ಆಫ್ ಸಡನ್ 30 ಬಾಲಿಗೆ 30 ಆಯಿತು. ಮತ್ತೆ ಪುನಃ ಬಾಲ್ ಹಾಕ್ತಾ ಇರುವಾಗ ಫೀಲ್ಡರ್ ಮುಂದ್ಗಡೆ ಬರ್ಬೋದು. ಈಗ ಬೌಲರ್ ಓಡಿ ಬರುವಾಗ ಫೀಲ್ಡರ್ ಹಾಗೆ ಮುಂದೆ ಬರ್ಬೋದು, ಹಿಂದೆ ಹೋಗಲಿಕ್ಕಿಲ್ಲ. ಥರ್ಡ್ ಮ್ಯಾನಲ್ಲಿ ನೇತ್ರವಲ್ಕರ್ ಅಂತ ಕಾಣ್ತದೆ, ಹಿಂದೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದರು. ಮತ್ತೆ ಪುನಃ ಸ್ಕ್ವೇರ್ ಲೆಗ್ ಅಂಪೈರ್ ತಡೆದು, ಅಣ್ಣ ಎಂತ ಮಾಡ್ತಿದ್ದಿ ಅಂತ ಹೇಳಿ ಮತ್ತೆ ಪುನಃ ಓವರ್ ಸ್ಟಾರ್ಟ್ ಆಯಿತು. ಸೊ ಇದೆಲ್ಲ ನೋಡಿದಾಗ ಇದು ಎಕ್ಸ್ಪೀರಿಯನ್ಸ್ ಕೊರತೆ, ಇವರು ಅಸೋಸಿಯೇಟ್ ಕ್ರಿಕೆಟ್ ನೇಷನ್ ಅಂತ ಗೊತ್ತಾಗ್ತಿತ್ತು. ಬಟ್ ಸ್ಟಿಲ್ ಹ್ಯಾಟ್ಸ್ ಆಫ್, ಭಯಂಕರ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಟೀಮ್ಸ್. ಇಂಡಿಯನ್ ಟೀಮಿಗೆ ಈ ರೇಂಜಿಗೆ ಟೆನ್ಷನ್ ಕೊಟ್ಟದಿದೆಯಲ್ಲ, ಅದು ತುಂಬ ಒಂದು ಶ್ಲಾಘನೀಯ ವಿಚಾರ. USA ತಂಡಕ್ಕೆ ಆ ಕ್ರೆಡಿಟ್ ಹೋಗಬೇಕು. ಅಂತೂ ಇಂತೂ ಕೊನೆಗೆ 18 ಓವರಿಗೆ ಇವರು ಗೆಲುವಿನ ದಡವನ್ನು ಸೇರಿದರು. ನಮ್ಮ ಸ್ಕೈ ಅವರು ನಾಟ್ ಔಟ್ 50 ಆ್ಯಂಡ್ ಅಗೈನ್ ದೂಬೆ ಅವರು ನಾಟ್ ಔಟ್ 31 ರನ್ಸ್ ಹೊಡೆದ್ರು. ಗುಡ್ ಮಾರೆ, ಅವರಿಗೊಂದು ಕಾನ್ಫಿಡೆನ್ಸ್ ಬಂದಿರ್ಬೋದು ಈ ಒಂದು ಪರ್ಫಾರ್ಮೆನ್ಸಿಂದಾಗಿ. ಪರ್ಸ್ನಲ್ ಕಾನ್ಫಿಡೆನ್ಸ್ ಇರ್ತಲ್ಲ, ಆಡಿದ ಹಬ್ಬ ಅಂತೂ ಇಂಥ ಆಡಿದೆ ಅನ್ನುವಂಥ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಇನ್ನೊಂದು ನೆಕ್ಸ್ಟ್ ಲೆವೆಲಿಗೆ ಹೋಗಿರ್ತದೆ. ಆ್ಯಂಡ್ ಆಬ್ವಿಯಸ್ಲಿ ಅವರು ನೆಕ್ಸ್ಟ್ ಮ್ಯಾಚಿಗೆ ಪ್ಲೇಯಿಂಗ್ 11ನಲ್ಲಿ ಅವರು ಇದ್ದೇ ಇರ್ತಾರೆ. ಈಗ ಪರ್ಫಾರ್ಮ್ ಮಾಡಿರೋದ್ರಿಂದಾಗಿ ತೆಗಿಲಿಕ್ಕೆ ಆಗೋದಿಲ್ಲ ಸಡನ್ನಾಗಿ ಅಲ್ವಾ. ಅಷ್ಟೇ, ಭಾರತ ಸೂಪರ್ 8ಗೆ ತೇರ್ಗಡೆ ಆಗಿದೆ. ಗೊತ್ತಿತ್ತು ಎಲ್ರಿಗೆ ಭಾರತ ಖಂಡಿತವಾಗಿ ಸೂಪರ್ 8ಗೆ ಹೋಗ್ತದೆ ಅಂತ. ಫಸ್ಟ್ 2 ಮ್ಯಾಚ್ ವಿನ್ ಆದಮೇಲೆ ಈಗ ಒಫಿಷಿಯಲಿ ಸೂಪರ್ 8ಗೆ ತೇರ್ಗಡೆ ಆಗಿದೆ. ನೆಕ್ಸ್ಟ್ ಮ್ಯಾಚ್ ಕೆನಡಾ ವಿರುದ್ಧ ಉಂಟು. ಪ್ಲೇಯಿಂಗ್ 11ನಲ್ಲಿ ಸ್ವಲ್ಪ ಬದಲಾವಣೆ ಆಗ್ಬೋದು ಅನ್ನುವಂಥ ಒಂದು ನಾನು ನಂಬಿಕೆ ಇಟ್ಕೊಂಡಿದ್ದೇನೆ. ಇವತ್ತು ಪ್ಲೇಯಿಂಗ್ 11ನಲ್ಲಿ ಜಡೇಜಾ ಅವರು ಇದ್ದರೂ ಕೂಡ ರೋಹಿತ್ ಶರ್ಮಾ ಅವರು ಜಡೇಜಾ ಅವರಿಗೆ ಓವರ್ ಕೊಡಲಿಲ್ಲ. ನೋಡುವ, ಬೇರೆಯವರಿಗೆಲ್ಲ ಪೂರ್ತಿ ಓವರ್ ಕೊಡುವ ಅನ್ನೋ ದೃಷ್ಟಿಕೋನದಿಂದ ಇರ್ಬೋದು, ಅಥವಾ ಆ್ಯಂಡ್ ಈವನ್ ದೂಬೆಯನ್ನೆಲ್ಲ ಟ್ರೈ ಮಾಡುವ ಅಂತಲೂ ಇರ್ಬೋದು. ಪೂರ್ತಿ ಅಂದರೆ 1 ಓವರ್ ಸಹ ಜಡೇಜಾ ಅವ್ರಿಗೆ ಸಿಗಲಿಲ್ಲ. ದೂಬೆಗೆ 1 ಓವರ್ ಕೊಟ್ಟರು, ಹಾಕು ನೋಡೇ ಬಿಡುವ ಅಂತ. ದೂಬೆ ಅವರು ಫಸ್ಟ್ ಬಾಲ್ 4, ಥರ್ಡ್ ಬಾಲ್ 6 ಎಲ್ಲ ಹೊಡೆಸ್ಕೊಂಡು ಆ ಬೌಲಿಂಗ್ ಪಿಚ್ಚಲ್ಲಿ 1 ಓವರಿಗೆ 11 ರನ್ ಬಿಟ್ಕೊಟ್ರು. ಆವಾಗ ರೋಹಿತ್ ಶರ್ಮಾ, ಅಣ್ಣ ನೀ ಬ್ಯಾಟಿಂಗ್ ಮಾಡು ಸಾಕಂತ ಅಂದ್ಕೊಂಡ್ರ ಅಂತ ನೆಕ್ಸ್ಟ್ ಓವರೆಲ್ಲ ಕೊಡ್ಲಿಕ್ಕೆ ಹೋಗಲಿಲ್ಲ. ಬಟ್ ಎನಿವೇಸ್ 20 ಓವರ್ಗೆ ಈಗ 110 ಕೂಡ ಒಂದು ಭಾರತಕ್ಕೆ ಕಂಟಕ ತರುವಂಥ ಸ್ಕೋರ್ ಅಂತ ನಂಗೆ ಗೊತ್ತಿರಲಿಲ್ಲ. ಅಂತೂ ಲೇಟ್ ರಿಯಲೈಸೇಷನ್. ಫಸ್ಟ್ 3 ಮ್ಯಾಚನ್ನು ಭಾರತ ವಿನ್ ಆಗಿದೆ. ಫಸ್ಟ್ 3 ಮ್ಯಾಚ್ ನ್ಯೂಯಾರ್ಕ್ ಗ್ರೌಂಡಲ್ಲೇ ಆಡಿರೋದು. ಇನ್ನು ಆ ಗ್ರೌಂಡ್ ಇದು ತಂಟೆ ಬೇಡ ಅಂತ ಒಂದ್ಸಲಿ ಅಂದ್ಕೊಂಡಿರ್ಬೋದು. ಕಂಗ್ರ್ಯಾಚುಲೇಷನ್ಸ್ ಟೀಮ್ ಇಂಡಿಯಾ, 4ನೇ ಮ್ಯಾಚನ್ನು ಸಹ ನೀವು ಗೆಲ್ತೀರಿ ಅನ್ನುವಂಥ ದೃಢವಾದ ವಿಶ್ವಾಸ ಇದೆ. ಸೂಪರ್ 8ಅಲ್ಲಿ ಒಳ್ಳೆಯ ಪ್ರದರ್ಶನ ಬರಲಿ. ಆ್ಯಂಡ್ ಪ್ಲೇಯಿಂಗ್ 11ನಲ್ಲಿ ಮೇ ಬಿ ಚಾಹಲ್ ಮತ್ತು ಕುಲ್ದೀಪ್ ಯಾದವ್ ಅವರಿಗೆ ಚಾನ್ಸ್ ಸಿಕ್ಕಿದ್ರು ಸಿಗ್ಬೋದು, ಅಥವಾ ಅಟ್ಲೀಸ್ಟ್ ಕುಲ್ದೀಪ್ ಯಾದವ್ ಅವರಿಗೆ ಚಾನ್ಸ್ ಸಿಗ್ಬೋದು ನೆಕ್ಸ್ಟ್ ಮ್ಯಾಚಲ್ಲಿ ಅಂತ ನನಗೆ ಯಾಕೋ ಅನ್ನಿಸ್ತಾ ಉಂಟು. ನಿಮಗೆ ಅಂತ ಅನ್ನಿಸ್ತದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿ, ಹಾಗಾದರೆ ಬರುವ ನಮಸ್ಕಾರ.